ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ವಿದ್ಯಾರ್ಥಿನಿಯರಿಗೆ ಪ್ರೇರಣೆಯ ಸಂದೇಶ, ಶಿಕ್ಷಣ, ಸ್ವಾವಲಂಬನೆ ಮತ್ತು ಆತ್ಮವಿಶ್ವಾಸದ ಮಹತ್ವ ಒತ್ತಿ ಹೇಳಿಕೆ. ಗಂಗಾವತಿಯ ಶ್ರೀಮತಿ ಎಚ್.ಆರ್. ಸರೋಜಮ್ಮ ಸ್ಮಾರಕ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ವತಿಯಿಂದ ಆಯೋಜಿಸಲಾದ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಸಂಭ್ರಮ ಮತ್ತು ಶೈಕ್ಷಣಿಕ ಉತ್ಸವದ ನಡುವೆ ನೆರವೇರಿತು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು ಭಾಗವಹಿಸಿ ವಿದ್ಯಾರ್ಥಿನಿಯರ ಭವಿಷ್ಯ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ಸಂದೇಶಗಳನ್ನು ನೀಡಿದರು. ಕಾರ್ಯಕ್ರಮವನ್ನು ಯಶೋಧ ಆಸ್ಪತ್ರೆಯ ಮಹಿಳಾ ವೈದ್ಯರಾದ ಡಾಕ್ಟರ್ ಪ್ರಭಾ ರಾಯ್ಕರ್ ಉದ್ಘಾಟಿಸಿ ಮಾತನಾಡಿ, ಬಾಲ್ಯದಲ್ಲಿ ಉತ್ತಮ ಮಾರ್ಗದರ್ಶನ ದೊರೆತರೆ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಹೇಳಿದರು. ಯಶಸ್ಸು ಸುಲಭವಾಗಿ ಸಿಗುವುದಿಲ್ಲ. ನಿರಂತರ ಪರಿಶ್ರಮ, ಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಮಾತ್ರ ಗುರಿ ಸಾಧಿಸಬಹುದು. ಸೋಲುಗಳು ನಮ್ಮನ್ನ ಬಲಿಷ್ಠರನ್ನಾಗಿಸುತ್ತವೆ ಎಂದು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಿದರು. ಸಿಂಧನೂರು ನಗರ ಪೊಲೀಸ್ ಪೇದೆಯಾದ ರೇಣುಕಾ ಮಹಿಳೆಯರ ಸುರಕ್ಷತೆ ಮತ್ತು ಹಕ್ಕುಗಳ ಕುರಿತು ಮಾತನಾಡಿ, ಕಾನೂನಿನ ಮೂಲಭೂತ ಅರಿವು ಪ್ರತಿಯೊಬ್ಬರಿಗೂ ಅಗತ್ಯವಿದೆ ಎಂದು ಹೇಳಿದರು. ಜೀವನದ ಸವಾಲುಗಳ ಮುಂದೆ ಅಸಹಾಯಕತೆಯಿಂದ ಕುಗ್ಗಬಾರದು. ಪ್ರತಿಯೊಬ್ಬರು ತಮ್ಮೊಳಗಿನ ಶಕ್ತಿಯನ್ನ ಗುರುತಿಸಬೇಕು. ನಾಗರತ್ನ ಮಹಿಳಾ ಸಬಲೀಕರಣದ ಕುರಿತು ಮಾತನಾಡಿ, ಮಹಿಳೆಯರು ಅವಕಾಶಗಳಿಗಾಗಿ ಕಾಯ್ದೆ ತಮ್ಮ ಆಯ್ಕೆಗಳನ್ನು ತಾವೇ ಮಾಡಿಕೊಳ್ಳಬೇಕು. ಸ್ವಾವಲಂಬನೆ ಮತ್ತು ಧೈರ್ಯವೇ ಮಹಿಳೆಯರ ದೊಡ್ಡ ಶಕ್ತಿ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಬಸವರಾಜು, ಶರಣಪ್ಪ, ರಾಚೈ, ಬಸಲಿಂಗಮ್ಮ, ದ್ವೀಪಾ, ಪುನೀತ್, ವಿಜಯಲಕ್ಷ್ಮಿ, ಬಿಡಿ ನದಾಫ್, ಶ್ರೀಧರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮ ವಿದ್ಯಾರ್ಥಿನಿಯರಲ್ಲಿ ಹೊಸ ಉತ್ಸಾಹ, ಆತ್ಮವಿಶ್ವಾಸ ಮತ್ತು ಭವಿಷ್ಯದ ಕನಸುಗಳನ್ನು ಬೆಳೆಸುವ ದಿಕ್ಕಿನಲ್ಲಿ ಪ್ರೇರಣೆ ನೀಡಿತು. ಆಕರ್ಷಣೆಗೆ ಇನ್ಯಾವುದಕ್ಕೋ ಇನ್ನೇನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಿಮ್ಗೆ ಅದು ಯಾವುದು ಹೇಳ್ಬಿಟ್ರೆ ಈಗ ಭಯ ಅನಿಸ್ಬಿಡುತ್ತೆ, ಏನಪ್ಪ ಹಿಂಗೆಲ್ಲ ಇರುತ್ತಾ ಅಂತ. ಬಟ್ ನಿಮ್ಮ ಯಾವುದೇ ಒಂದು ಖುಷಿನ ನಾನು ಕಳೀಲಿಕ್ಕೆ ಇಷ್ಟಪಡೋದು. ಯಾಕಂದರೆ ಎಷ್ಟೋ ಜನ ಈಗ ತಲೆ ತಗ್ಸ್ಕೊಂಡ್ಬಿಟ್ಟು ಈಗ ನೆಕ್ಸ್ಟ್ ಯಾವ ಡ್ರೆಸ್ ಹಾಕೋಬೇಕು, ಹೆಂಗೆ ಡ್ಯಾನ್ಸ್ ಮಾಡಬೇಕು, ಹಾಡು ಯಾಕೆ ಚೆನ್ನಾಗಿ ಬರುತ್ತೆ ಅನ್ನೋದ್ರೆ ಇದರಲ್ಲೇ ಇರ್ತೀರ. ಸೊ ಆ ಖುಷಿನ ನಾನು ಕಳೀಲಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ಹೇಳೋದಿಷ್ಟೇ, ಯಾವುದೇ ಆಯಿತು ನಾವು ಅಟ್ಲೀಸ್ಟ್ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಯೋರ್ಗಾದರೂ ನಮ್ಮ ಕುಟುಂಬ, ನಮ್ಮ ಗುರುವೃಂದ ಅದೇ ನಿಮ್ಮ ಸರ್ಕಲ್ ಆಗಿರಲಿ. ಆಗ ಮಾತ್ರ ನೀವು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿವರೆಗೂ ಆದರೂ ಕೂಡ ಯಾವುದೇ ರೀತಿ ನಿಮ್ಮ ಮನೆಯವರಾಗಲಿ, ನಮ್ಮ ಟೀಚರ್ಸ್ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಸರ್ಕಲ್ ಏನಿದೆಯಲ್ವಾ ಆ ಸರ್ಕಲ್ ಮೇಲೇ ನಮ್ಮ ಬಿಹೇವಿಯರ್ ಆಗಿರ್ಬೋದು, ನಮ್ಮ ಫ್ಯೂಚರ್ ಆಗಿರ್ಬೋದು ಡೆವಲಪ್ ಆಗುತ್ತೆ. ಇದನ್ನು ಯಾವಾಗಲೂ ನೀವು ಗಮನದಲ್ಲಿ ಇಟ್ಕೊಳ್ಳಿ. ನನ್ನ ಪಕ್ಕದಲ್ಲಿ ಒಬ್ಬರು ಯಾರೋ ಕೂಡಿಸ್ಕೋತೀನಿ ಅಂದರೆ ನನ್ನ ಪಕ್ಕದಲ್ಲಿ ನನ್ನ ಕ್ವಾಲಿಟೀಸು ಅವರ ಕ್ವಾಲಿಟೀಸಿಗೆ ಮ್ಯಾಚ್ ಆಗ್ತಾವ. ಅವರಲ್ಲಿರ್ತಕ್ಕಂಥ ಕೆಟ್ಟ ಒಂದು ಬಿಹೇವಿಯರು ನನ್ನ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ
ಅದೆಲ್ಲದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಎಷ್ಟೋ ಸಲ ಹೇಳ್ತೀವಿ, ನಾವು 4 ಜನ ಫ್ರೆಂಡ್ಸ್ ಇದ್ದರೆ ಹೋಗ್ತಾ ಇರ್ಬೇಕಾದ್ರೆ ಅದರಲ್ಲಿ 3 ಜನ ಒಟ್ಟಿಗೆ ಒಂದು ಕಡೆ ಮಾತಾಡ್ಕೋತಾರೆ, ಇನ್ನೊಬ್ರು ಒಂದೊಂದು ಕಡೆ ಇರ್ತಾರೆ. ಅವ್ರ ಬಗ್ಗೆ ಹೋಗಿ ಇವ್ರ ಬಗ್ಗೆ ಹೇಳೋದು, ಇವ್ರ ಬಗ್ಗೆ ಅವರ ಚಾಡಿ ಮಾತುಗಳನ್ನ ಹೇಳ್ತಾರೆ. ಹೌದಲ್ವಾ? ಎಲ್ಲರೂ ಮಾಡಿರ್ತೀರ ಅಲ್ವಾ? ಆ ಚಾಡಿ ಮಾತುಗಳಿಂದ ನಾವು ಏನನ್ನ ಕಲಿಬೋದು ಗೊತ್ತಾ? ಒಂದೇ ಒಂದು, ನಮ್ಮ ಬಿಹೇವಿಯರು. ಪಕ್ಕದವಳು ಚೆನ್ನಾಗಿ ಓದ್ತಿದ್ರೆ, ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಲೈವ್ ಎಕ್ಸಾಂಪಲ್ಗಳನ್ನೇ ಕೊಡೋಕೆ ಇಷ್ಟಪಡ್ತೀನಿ, ಎಲ್ಲೋ ದೂರದಲ್ಲಿರೋದಲ್ಲ. ನನ್ನ ಕ್ಲೋಸ್ ಫ್ರೆಂಡ್, ಅವಳು ಮ್ಯಾಥ್ಸಲ್ಲಿ ತುಂಬ ಇಂಟೆಲಿಜೆಂಟ್, ನಾನು ತುಂಬ ಮ್ಯಾಥ್ಸಲ್ಲಿ ವೀಕು. ಅವಳು ಶೀ ಈಸ್ ಅ ಮೈ ಕಾಂಪಿಟೇಟರ್. ಅವಳನ್ನ ನಾನು ಹಿಂದೆಟ್ಟಾಕಬೇಕು ಅಂತ ಅಂದರೆ ಪಾಸಿಟಿವ್ ಆಗಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ನನ್ನ ಪಕ್ಕದಲ್ಲಿರೋ ನನ್ನ ಗೆಳತಿ ಆಗಿರ್ಬೋದು, ಇನ್ನೊಬ್ರು ಯಾರಾಗಿರ್ಬೋದು, ಅವ್ರಿಗೆ ನಾವು ಆಗಿರಬೇಕು ಹೊರತು ನನ್ನನ್ನು ಕುಗ್ಸೋರಾಗಿರಬಾರ್ದು ಅಲ್ವಾ? ಸೊ ಯಾವಾಗಲೂ ಅಷ್ಟೇ, ನೀವು ಫ್ರೆಂಡ್ಶಿಪ್ ಮಾಡೋದ್ರಿಂದ ಹಿಡ್ದಾಯ್ತು, ಕಲಿಯೋ ರೀತಿಯಲ್ಲಿ ಇರ್ಬೋದು, ಇನ್ನೇ ಹೊರಗಡೆ ಹೋಗಿ ಇನ್ನೇನೇ ಆ್ಯಕ್ಟಿವಿಟೀಸ್ ಮಾಡೋದ್ರಲ್ಲೇ ಆಗಿರ್ಬೋದು, ನಮಗೆ ನಮ್ಮ ಪಾಸಿಟಿವ್ ಆಗಿ ಒಂದು ಸರೌಂಡಿಂಗ್ನ, ಒಂದು ಸರ್ಕಲ್ನ ನಮಗೆ ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ಇತ್ತೀಚೆಗೆ ನಾನು ಪೊಲೀಸ್ ಇಲಾಖೆ ಬಗ್ಗೆ ಹೇಳಬೇಕಂದ್ರೆ, ಸೈಬರ್ ಕ್ರೈಮ್ಗಳಾಗಿರ್ಬೋದು, ನಮ್ಮ ಸ್ಪೆಷಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಸಮಾಜ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆಗಿರ್ಬೋದು, ರಾಜ್ಯ ಮಹಿಳಾ ಆಯೋಗದಿಂದ ಆಗಿರ್ಬೋದು, ತುಂಬ ಪ್ರಕರಣಗಳನ್ನು ಭೇದಿಸುವಲ್ಲಿ ಆಗಿರ್ಬೋದು, ಅವುಗಳನ್ನು ತಡೆಗಟ್ಟುವಲ್ಲಿ ಒಳ್ಳೆ ಕಾರ್ಯಕ್ರಮಗಳ ಮಾಡ್ತಾ ಇದ್ದಾರೆ. ಸೊ ನೀವು ನಿಮ್ಮ ಪೇರೆಂಟ್ಸ್ಗಳಿಗೆ ಆಯಿತು, ಏನೇ ಆಯಿತು, ಬಾಲ್ಯ ವಿವಾಹದ ತಡೆಗಟ್ಟೋದ್ರಿಂದ ಎಷ್ಟೋ ಹೆಣ್ಮಕ್ಳು 10th ಆದ ತಕ್ಷಣ ಮದುವೆ ಮಾಡಬೇಕು ಅಂತಿರ್ತಾರೆ. ಸೊ ನೀವು ನಿಮ್ಮ ಪೇರೆಂಟ್ಸ್ಗೆ ಕನ್ವೆ ಮಾಡಬೇಕು, ಅದು ಹಾಗಲ್ಲ, ನಾನು ಮದುವೆ ಮಾಡ್ಕೋತೇನೆ. ಒಂದಿಲ್ಲ ಒಂದು ಹೆಣ್ಣು ಪರಿಪೂರ್ಣ ಆಗಬೇಕು ಅಂದರೆ ಮದುವೆ ಅನ್ನೋದು ತುಂಬ ಮುಖ್ಯವಾದಂತಹ ಘಟ್ಟ. ಹೌದಾ? ನಾವು ವೈಯಕ್ತಿಕವಾಗಿ ಏನೇ ಸಾಧನೆ ಮಾಡಿರೋದು, ಪೊಲೀಸ್ ಆಗ್ಬೋದು, ಟೀಚರ್ ಆಗ್ಬೋದು, ಲಾಯರ್ ಆಗ್ಬೋದು, ವಾಟ್ ಎವರ್ ಇಟ್ ಈಸ್, ಹೆಣ್ಣು ಪರಿಪೂರ್ಣಳು ಅನ್ನೋದಕ್ಕೆ ಒಂದು ಕಾಲಘಟ್ಟವನ್ನು ತಲುಪಬೇಕು ಅಂತಂದರೆ ಅದು ಮದುವೆ, ಮಕ್ಕಳು, ಸಂಸಾರ, ಕುಟುಂಬ. ಆ್ಯಂಡ್ ನಾನು ಮತ್ತೆ ಅದೇ ಇದಕ್ಕೆ ಬಂದೆ, ನಮ್ಮ ಮೊದಲ ಆದ್ಯತೆ ಯಾವಾಗಲೂ ಕುಟುಂಬನೇ ಆಗಿರಬೇಕು. ಯಾವಾಗ ನಮ್ಮ ಪೇರೆಂಟ್ಸ್ ನಮ್ಮ ಕಣ್ಣು ಮುಂದೆ ಬರ್ತಾರೆ, ಯಾವಾಗ ನಮ್ಮ ಟೀಚರ್ಸ್ ನಮ್ಮ ಕಣ್ಣು ಮುಂದೆ ಬರ್ತಾರೆ, ಆಗ ಅಂತಹ ಮಗು ಯಾವುದೇ ರೀತಿ ತಪ್ಪು ಮಾಡೋದಿಲ್ಲ. ಕಾನೂನಿನ ಪ್ರಕಾರ 18 ವರ್ಷ ಇರ್ತಕ್ಕಂತಹ ಒಂದು ಮಹಿಳೆ ಅಥವಾ ಪುರುಷ ಅದು ಮಗು ಅಂತಲೇ ಕನ್ಸಿಡರ್ ಆಗುತ್ತೆ. ನಮ್ಮ ಸ್ಟೇಷನ್ಗೆ ಎಷ್ಟೋ ತಪ್ಪುಗಳು ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ನಾನು ತುಂಬ ಗ್ರಾಂಥಿಕ ಭಾಷೆ ಬಳಸೋದಕ್ಕೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ, ನಿಮ್ಗೆ ಅರ್ಥ ಆಗಂಗೆ ಹೇಳ, ಹೋಗ್ಬಿಟ್ರಪ್ಪ ಅಂತಾರೆ, ಹೋಗಿ ಬಂದಿದ್ದಾರೆ ಅಂತಾರೆ. ಇನ್ನೂ ಹೇಳ, ಯಾಕೆ ಅಂತಂದರೆ ಅವರು ಆ ತಪ್ಪನ್ನ ಮಾಡಬೇಕು ಅಂತನೋ ಅಥವಾ ಇನ್ನೇನೋ ಅಲ್ಲ, ಅದು ಆಕರ್ಷಣೆ ಅಷ್ಟೇ. ಅದಾಗಿ ಬಂದಮೇಲೆ ನಾವು ಎಷ್ಟೋ ತಿದ್ದಿ ಬುದ್ಧಿ ಹೇಳ್ತೇವೆ, ಕೌನ್ಸಿಲಿಂಗ್ ಮಾಡ್ತೇವೆ. ಎಷ್ಟೋ ಸಾರಿ ನನ್ನ ಇದರ ಸರ್ವಿಸಲ್ಲಿ ಸಾಂತ್ವನ ಕೇಂದ್ರಗಳಿಗೆ ಬಿಟ್ಟು ಬಂದ್ಬಿಟ್ಟಿದ್ದೀವಿ. 1 ವರ್ಷ, 2 ವರ್ಷ, 3 ವರ್ಷದ ಮಕ್ಕಳು ಅಲ್ಲೇ ಇರ್ತಾರೆ. ಆವಾಗ ಅವ್ರ ಫ್ಯಾಮ್ಲಿ ಬಗ್ಗೆ ರಿಯಲೈಸ್ ಆಗುತ್ತೆ, ಸ್ಟಡೀಸ್ ಬಗ್ಗೆ ರಿಯಲೈಸ್ ಆಗುತ್ತೆ, ನಾನು ಏನು ಮಾಡಬೇಕಾಗಿತ್ತು, ಏನು ಮಾಡಬಾರ್ದು ಅನ್ನೋದು ಅರ್ಥ ಆಗುತ್ತೆ. ಅವಾಗ ನಮ್ಗೆ ತುಂಬ ಬೇಜಾರುತ್ತೆ, ಇಷ್ಟು ಪುಟ್ಟ ಮಕ್ಕಳಿಗೆ ಯಾಕೆ ಈ ಥರದ ಬುದ್ಧಿ ಬರುತ್ತೆ ಅಂತ. ಸೊ ಆ ಒಂದು ಯಾವುದೇ ರೀತಿಯ ತಪ್ಪುಗಳು ಕೂಡ ಬಹುಶಃ ನೀವು ಈ ಸಂಸ್ಥೆಯಲ್ಲಿ ಹೋದ್ರೆ ಬಹುಶಃ ಯಾರು ನಾನು ಅದನ್ನ ಗೆಸ್ಸು ಕೂಡ ಮಾಡೋದಿಲ್ಲ, ಅದು ಆಗ್ಲೂಬಾರ್ದು. ಅದನ್ನು ನೋಡಿ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಪೇರೆಂಟ್ಸ್ ಕಣ್ಣೀರು ಹಾಕ್ಕೊಂಡು ಸ್ಟೇಷನಿಗೆ ಬರ್ತಾರೆ, ನನ್ನ ಮಗಳು ಕಾಣೆ ಆಗ್ಬಿಟ್ಟಿದ್ದಾಳೆ, ನನ್ನ ಮಗ ಕಾಣೆ ಆಗ್ಬಿಟ್ಟಿದ್ದಾನೆ ಮೇಡಮ್, ಹುಡುಕೊಡಿ, ಏನಾದರೂ ಮಾಡಿ ಅಂತ. ಸೊ ಆ ಒಂದು ಸ್ಟೇಜನ್ನ ನೀವು ದಾಟೋವರೆಗೂ ಮಾತ್ರ ಅದಾದಮೇಲೆ ಏನೂ ಇಲ್ಲ. ಸೊ ಅದರಲ್ಲಿ ಹೆಸರುಗಳನ್ನ ಹಾಕಿದ್ದಾರೆ, ಯಾರು ಫಸ್ಟು ಸ್ಟೂಡೆಂಟ್ಗಳು ಯಾರು ಬಂದಿದ್ದಾರೆ ಅಂತ ಅಲ್ವಾ, ಆ ಬೋರ್ಡ್ಗಳನ್ನ ನಮಗೆ ತೋರಿಸ್ತಿದ್ರು, ಇದರಲ್ಲೇ ನಿಮ್ಮ ಹೆಸರು ಬರಬೇಕು ಅಂತ ಹೇಳ್ತಿದ್ರು. ಇಂಥದ್ದೇ ವಿಚಾರಗಳು ನಮಗೆ ತುಂಬ ಮೋಟಿವೇಟ್ ಆಗಿರೋದು. ಸೊ ನೀವುಗಳು ಅಷ್ಟೇ ನಮ್ಮ ಟೀಚರ್ಸ್ಗಳನ್ನ ಮೋಟಿವ್ ಆಗಿ ಇಟ್ಕೊಳ್ಳಿ, ಅವ್ರನ್ನ ಮೋಟಿವ್ ಆಗಿ. ಈಗಲೂ ಕೂಡ ನಮ್ಮ ಟೀಚರ್ಸ್ ನಾವು ಬಂದ ತಕ್ಷಣ ನಮ್ಮ ಹೆಸರುಗಳನ್ನ ಹೇಳಿ ನಮಗೆ ಮಾತಾಡಿಸ್ತಾರೆ ಅಂತಂದರೆ ಅದಕ್ಕಿಂತ ಅದೃಷ್ಟ ಬಹುಶಃ ಬೇರೆಲ್ಲೂ ಇಲ್ಲ, ಆದಷ್ಟು ಖುಷಿ ಮತ್ತೆಲ್ಲೂ ಸಿಗಲ್ಲ. ಸೊ ನಿಮ್ಗಳ ಹೆಸರುಗಳು ಇನ್ಯಾವುದನ್ನ 10 ವರ್ಷ ಆದಮೇಲೆ ಇಲ್ಲಿಗೆ ಬರ್ತಾ ಇರೋದು. ಬಹುಶಃ ಅದಕ್ಕಿಂತ ಮುಂಚೆ ಯಾವಾಗ ನಾನು ಬರಲಿಕ್ಕೂ ಆಗಲಿ ಅಲ್ಲಿ 10 ವರ್ಷದಿಂದನೂ ಕೂಡ ಆ ಟೀಚರ್ಸು ನಮಗೆ ನಮ್ಮ ಹೆಸರನ್ನು ಹೇಳ್ತಾರೆ, ಕರೀತಾರೆ, ಮಾತಾಡಿಸ್ತಾರೆ. ಅಂದರೆ ಪ್ರತಿಯೊಬ್ಬರು ಕೂಡ ನನ್ನ ಟೀಚರ್ಸು ಕೂಡ ನನ್ನ ಗುರ್ತು ಹಿಡಿಯೋ ಥರ ಆಗಬೇಕು ಅನ್ನೋದು ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಆ ಆಶಾ ಭಾವನೆ ಮೂಡಬೇಕು. ಇಷ್ಟು ಹೇಳ್ತಾ ನನ್ನ ಒಂದು ಚಿಕ್ಕ ಭಾಷಣವನ್ನು ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮಗೆ ಎಂಜಾಯ್ಮೆಂಟು ಎಲ್ಲ ಸಿಗುತ್ತೆ. ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ದೀವಿ. ಈಗಲ್ಲ, ಆಫ್ಟರ್ ಡಿಗ್ರಿ ಆದರೂ ಕೂಡ
ಎಲ್ಲ ರೀತಿಯಿಂದಲೂ ಎಂಜಾಯ್ ಮಾಡಿದ್ವಿ. ಮೀನ್ಸ್ ಏನಂದರೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದಾಗಿರ್ಬೋದು, ಸ್ಪೋರ್ಟ್ಸಲ್ಲಿ, ಆಮೇಲೆ ಡ್ಯಾನ್ಸ್ ಫಂಕ್ಷನ್ಸ್ ಆಗಿರ್ಬೋದು, ಪ್ರತಿಭಾ ಕಾರಂಜಿ, ಸೈನ್ಸ್ ಎಕ್ಸಿಬಿಷನ್ ಆಗಿರ್ಬೋದು, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ ನಾನು ಕೂಡ. ಆ್ಯಂಡ್ ಮೋರ್ ಎವರ್ 2 ಸಲ ಅಲ್ಲ 3 ಸಲ ನಾನು ಸ್ಟೇಟ್ ಲೆವೆಲ್ ಪ್ಲೇಯರ್ ಕೂಡ ಹರ್ಡಲ್ಸಲ್ಲಿ. ಇದರಲ್ಲಿ 2 ವರ್ಷ ಮೀನ್ಸ್ ಬಂದುಬಿಟ್ಟು 9th and 10th ಸ್ಟ್ಯಾಂಡರ್ಡ್ ನಾನು 2 ವರ್ಷ ಸ್ಟೇಟ್ ಲೆವೆಲ್ ಪ್ಲೇಯರ್ ಹರ್ಡಲ್ಸು. ಇದೇ ನಮ್ಮ ಬಸವರಾಜ್ ಸರ್ ಕೂಡ ನನಗೆ ತುಂಬ ಎನ್ಕರೇಜ್ ಮಾಡಿ ಅವರೇ ನನ್ನ ಅಲ್ಲಿ ಕೊಪ್ಪಳ ಡಿಸ್ಟಿಕಲ್ಲಿ ಬಂದ್ಬಿಟ್ಟು ಎಲ್ಲ ಡಿಸ್ಟಿಕ್ ಸ್ಟೂಡೆಂಟ್ಸ್ ಅಲ್ಲಿ ಬಂದ್ಬಿಟ್ಟು ಗ್ಯಾದರ್ ಆಗಬೇಕು, ಅಲ್ಲಿಂದ ಅವರು ಸ್ಟೇಟ್ ಲೆವೆಲ್ಗೆ ಕಳಿಸ್ತಾ ಇದ್ದದ್ದು. ನನ್ನ ಜೊತೆಗೆ ಅಲ್ಲಿ ತನೂ ಬಂದು ಎಲ್ಲ ನನಗೆ ಏನೇನು ಬೇಕು ಬೇಸಿಕ್ ನೀಡ್ಸ್ ಕೂಡ ಕೊಡಿಸ್ಬಿಟ್ಟು ಕಳಿಸ್ತಾ ಇದ್ದದ್ದು 3 ಇಯರ್ಸ್. ಅದೇ ಥರನಾಗಿ ಇನ್ನು ಸ್ಟಡೀಸಿಗೆ ಬಂದಾಗ ಆವ್ರೇಜ್ ಸ್ಟೂಡೆಂಟ್, ಹೈಸ್ಕೂಲಲ್ಲಿ, ಕಾಲೇಜಲ್ಲಿ ಟಾಪರ್ ನಾನು, ಡಿಗ್ರಿಯಲ್ಲಿ ಕೂಡ ಟಾಪರೇ. ಈಗಲೂ ಕೂಡ ನನ್ನ ಬ್ಯಾನರಲ್ಲಿ ಫೋಟೋ ಇದೆ, 2nd ಇಯರ್ದು ಆಮೇಲೆ ಡಿಗ್ರಿದು ಕೂಡ. ತುಂಬ ಖುಷಿ ಆಗುತ್ತೆ ನೋಡಿದಾಗ, ಇಷ್ಟೊಂದು ಸ್ಟಡಿ ಮಾಡ್ತಾ ಇದ್ನ ನಾನು ಅಂತ ಹೇಳ್ಬಿಟ್ಟು. ಬಟ್ ನಾನು ಯಾರ್ದು ಇವ್ರ ಥರ ಓದಬೇಕು, ಇವ್ರ ಥರನೇ ಆಗಬೇಕು ಅಂತ ಯಾವತ್ತೂ ಅಂದವಳಲ್ಲ. ನನ್ನ ಥರ ನನಗೇನು ಅನಿಸುತ್ತೆ ನಾನು ಅದೇ ಮಾಡಿದವಳು. ನನಗೆ ಯಾವುದು ಸರಿ ಅನಿಸುತ್ತೆ ನಾನು ಅದೇ ದಾರಿಯಲ್ಲಿ ಕೂಡ ಹೋಗಿದ್ದು. ಎಲ್ಲ ಸಬ್ಜೆಕ್ಟು ಆವ್ರೇಜ್, ಮ್ಯಾಥ್ಸ್, ಸೈನ್ಸ್, ಕನ್ನಡ, ಇಂಗ್ಲೀಷ್, ಹಿಂದಿ ಎಲ್ಲ ಸಬ್ಜೆಕ್ಟ್ ಕೂಡ ಆವ್ರೇಜ್. ಯಾವುದ್ರಲ್ಲೂ ನಾನೇನು ಟಾಪ್ ಅಂತ ಹೇಳ್ತಿರ್ಲಿಲ್ಲ. ಬಟ್ ಏನಂದರೆ ಏನಾದರೂ ಗೊತ್ತಿಲ್ಲಾರ್ದ ವಿಚಾರಗಳಿದ್ದಲ್ಲಿ ನನಗೆ ಗೈಡ್ ಮಾಡಲಿಕ್ಕೆ ಬೆಸ್ಟ್ ಟೀಚರ್ಸ್ ಇದ್ದರು. ಹೈಸ್ಕೂಲು, ಕಾಲೇಜು, ಡಿಗ್ರಿ 8 ಇಯರ್ಸು ನಾನು ಇದೇ ಕ್ಯಾಂಪಸ್ಸೇ. ಹೆಮ್ಮೆಯಿಂದ ಹೇಳ್ಕೊತೀನಿ 8 ವರ್ಷ ನಾನು ಇಲ್ಲೇ ಓದಿದ್ದು ಅಂತ ಕೂಡ. ಇದೇ ನನಗೇನಪ್ಪ ಅಂದರೆ ಇಲ್ಲಿ ತಂದು ನಿಂದಿರಿಸಿದೆ. ನಾನು ಯಾವುದೇ ಒಂದು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಲ್ಲ, ಎಲ್ಲ ಗೌರ್ಮೆಂಟ್ ಸ್ಕೂಲೇ, ಗೌರ್ಮೆಂಟ್ ಟೀಚರ್ಸ್. ಇವಾಗ ಕೂಡ ನೆನ್ಪಿಟ್ಕೊಂಡಿದ್ದಾರೆ. ನನಗೆ ಮೊನ್ನೆ ಡ್ಯೂಟಿ ಮುಗಿಸ್ಕೊಂಡು 7 ಗಂಟೆಗೆ ಹೊರಗಡೆ ಬಂದೆ. ಫೋನ್ ಹಲೋ ಇರಲ್ಲ ನಮ್ಮ ಹತ್ರ, ನಾವು ಫೋನ್ ಒಂದು ಕಡೆ ಇಟ್ಬಿಟ್ಟು ಡ್ಯೂಟಿ ಒಳಗಡೆ ಹೋಗ್ತೀವಿ. ಸರ್ದು 3 ಮಿಸ್ ಕಾಲ್ ಇದ್ವು, ಅದು ಫೀಲ್ಡ್ ಇರಲಿಲ್ಲ ನಂಬರು. ಟ್ರೂ ಕಾಲಲ್ಲಿ ನೋಡಿದೆ, ನನಗೆ ಅರ್ಥ ಆಗಲಿಲ್ಲ, ಕಾಲ್ ಬ್ಯಾಕ್ ಮಾಡಿದೆ. ನಾನಮ್ಮ ಶ್ರೀಧರ್ ಸರ್ ಅಂತಂದರು. ಒಂದೇ ಫ್ರ್ಯಾಕ್ಷನ್ ಆಫ್ ಮೂಮೆಂಟ್ ನನಗೆ ಥಾಟ್ ಬಂದೇ ಬಿಡ್ತು, ಹೈಸ್ಕೂಲ್ ಸರ್, ಮ್ಯಾಥ್ಸ್ ಸರ್ ಅಂತ ಹೇಳ್ಬಿಟ್ಟು. ಎಷ್ಟು ಖುಷಿ ಆಯಿತು ಅಂದರೆ, ನಾನು ಜಾಬ್ ತೊಗೊಂಡಾಗ ಎಷ್ಟು ಖುಷಿ ಆಗಿತ್ತೋ ಅವ್ರ ಫೋನ್ ಕಾಲ್ ಅಟೆಂಡ್ ಮಾಡಿದಾಗ ಕೂಡ ನನಗೆ ಅಷ್ಟೇ ಖುಷಿ ಆದದ್ದು. ನಾನು ಮುಂದಿನ ವಿಚಾರ ಏನೂ ಕೇಳಲಿಲ್ಲ, ಜಸ್ಟ್ ಮಾತಾಡಿದ್ದು ಅವ್ರ ಜೊತೆ 2 ಮಾತು. ಅದಾದಮೇಲೆ ಹೇಳಿದರು, ಈ ಥರ ಫಂಕ್ಷನ್ ಇದೆ, ನೀವು ಬರಬೇಕು ಅಂತ ಹೇಳ್ಬಿಟ್ಟು. ಖುಷಿ ಆಯಿತು. ನಾನು ಓದಿರೋ ಸ್ಕೂಲಲ್ಲಿ ನನ್ನ ಗೆಸ್ಟಾಗಿ ಇನ್ವೈಟ್ ಮಾಡ್ತಾ ಇದ್ದಾರೆ ಅಂದರೆ ಈ ಪ್ರೌಡ್ ಮೂಮೆಂಟ್, ಅದು ನನಗೆ ಪ್ರೌಡ್ ಮೂಮೆಂಟ್. ಆ್ಯಂಡ್ ಮೋರ್ ಎವರ್ ನೀವೆಲ್ಲ ಇಲ್ಲಿ ಕೂತು ಈಗೆಲ್ಲ ಫಂಕ್ಷನ್ಸ್ ಅಟೆಂಡ್ ಮಾಡಿದ್ರಿ, ಇವೆಲ್ಲ ಮಾತುಗಳನ್ನು ಕೇಳ್ತಾ ಇದ್ದೀರಾ. ನೆಕ್ಸ್ಟ್ ಆಫ್ಟರ್ 10 ಇಯರ್ಸ್, ಆಫ್ಟರ್ 12 ಇಯರ್ಸ್ ಕೂಡ ನೀವು ಇದೇ ಥರ ಗೆಸ್ಟಾಗಿ ಬರಬೇಕು. ಆ್ಯಂಡ್ ನಿಮ್ಮನ್ನು ನೋಡಿ ಇನ್ನೊಬ್ಬರು ಮೋಟಿವ್ ಆಗಬೇಕು, ಅಷ್ಟೇ ಇರೋದು. ಆ್ಯಂಡ್ ನೀವು ಅದನ್ನು ಫಿಕ್ಸ್ ಮಾಡ್ಕೋಬೇಕು, ನಾನು ಹಿಂಗೆ ಓದಬೇಕು, ನನ್ನ ಜೀವನ ಹಿಂಗೆ ಇರಬೇಕು. ಏನಂದ್ರೆ ಒಬ್ಬೊಬ್ರಿಗೆ ಒಂದೊಂದು ವ್ಯಕ್ತಿತ್ವ ಇರುತ್ತೆ, ಸ್ಟೈಲ್ ಇರುತ್ತೆ, ಒಂದು ಯೂನಿಕ್ ಸ್ಟೈಲ್ ಅಂತ ಹೇಳ್ತಾರೆ. ಆ ಥರ ಪ್ರತಿಯೊಬ್ಬರದ್ದು ಚೇಂಜಸ್ ಇರ್ತೇವೆ. ಇಲ್ಲಿ ಕೂತಿರೋರು ಇವ್ರು ಯಾರು ಬೇರೆ ಅಲ್ಲ, ನನ್ನ ಸ್ವಂತ ಅಕ್ಕ. ಇಬ್ಬರು ಇದೇ ಇದರಲ್ಲೇ ಓದಿರೋದು. ಅವಳು ನನಗೆ 3 ವರ್ಷ ಡಿಫ್ರೆನ್ಸ್. ಅವಳು ಯಾವಾಗ ಪಾಸಿಂಗ್ ಔಟ್ ಒಂದೊಂದು ಸ್ಕೂಲಿಂದ ಬಂದಿದ್ದಾಳ, ನಾನು ಅಲ್ಲೇ ಓದಿರೋದು. 3 ವರ್ಷ ಇಲ್ಲಿ ಓದಿ ಕಾಲೇಜ್ ಓದಿದ್ಲು, ನಾನು 3 ವರ್ಷ ಹೈಸ್ಕೂಲ್ ಓದಿ ತಿರ್ಗಾ ಕಾಲೇಜ್ ಆದಮೇಲೆ ಡಿಗ್ರಿ. ಯಾರು ಅಲ್ಲ, ಸ್ವಂತ ಅಕ್ಕ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ನೀವು ಕೂಡ ನಿಮ್ಮದು ವ್ಯಕ್ತಿತ್ವನ ರೂಪಿಸ್ಕೊಳ್ಳಿ, ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಅದು ಆ್ಯಕ್ಚುಲಿ ನಾನು ಹೇಳ್ತೀನಿ, ನೀವು 10th ಮುಗಿಯುತ್ತೆ, ನಿಮಗೆ ಗೊತ್ತಾಗಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ. ಕಾಲೇಜು ಮುಗಿಯುತ್ತೆ, ಅವಾಗೂ ನಿಮಗೆ ಗೊತ್ತಾಗಲ್ಲ. ಡಿಗ್ರಿ ಮುಗಿದಾಗ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಜೀವನ ಹಿಂಗೆ ಇರಲ್ಲ, ಜೀವನ ಭಾಳ ದೊಡ್ಡದಿದೆ. ನಾವು ಎಷ್ಟು ಕಲ್ತಷ್ಟು ಕೂಡ ಭಾಳ ಇದೆ. ನಾನು ಡಿಗ್ರಿ ಮುಗಿಯುವಾಗೂ ನಾರ್ಮಲ್ಲೇ ಬರೀ ಓದೋದಷ್ಟೇ ನಂದು. ಓದು ಸ್ಪೋರ್ಟ್ಸು ಕಲ್ಚರಲ್ ಆ್ಯಕ್ಟಿವಿಟೀಸ್, ಇಷ್ಟೇ ನಂದು ಇದ್ದದ್ದು. ಯಾವಾಗ ಡಿಗ್ರಿ ಪಾಸ್ ಔಟ್ ಆದ್ನೋ ನಂದು ಅಂತ ಜೀವನ ಬಂತು ಅಲ್ವಾ. ಯಾವಾಗ ನಾನು ಜೀವನ ರೂಪಿಸ್ಕೋಬೇಕಲ್ಲ, ನನ್ನ ಪೇರೆಂಟ್ಸ್ನ ನಾನು ನೋಡ್ಕೋಬೇಕು ಅಂತ ಬಂದಾಗ ಬಿಗ್ ಕ್ವಶನ್ ಮಾರ್ಕ್ ಬರುತ್ತೆ ನಮ್ಮ ಮುಂದೆ. ಏನು ಮಾಡಬೇಕು, ಏನು ಮಾಡಿದರೆ ನನ್ನ ಜೀವನ ವ್ಯಕ್ತಿತ್ವ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಅವಾಗ ಡಿಸೈಡ್ ಮಾಡ್ಕೊಳ್ಳಿ ಏನಾಗಬೇಕು. ಏನಾದರೂ ಆಗಲಿ ಒಳ್ಳೆ ರೀತಿಯಲ್ಲಿ ಒಂದೇ ಫೀಲ್ಡಲ್ಲಿ ಒಳ್ಳೆ ರೀತಿಯಲ್ಲಿ ನಿಮ್ಮ ಜೀವನ ಸಾಗಿಸ್ಕೊಳ್ಳಿ. ಏನು ಮಾಡಬೇಕಂತ ಫಿಕ್ಸ್ ಆಗಿ ಅದಕ್ಕೆ ಏನೇನು ಬೇಕು ಬೇಸಿಕ್ ನೀಡ್ಸ್ನ ನೀವೇ ರೂಢಿಸ್ಕೊಳ್ಳಿ. ಗೊತ್ತಾಗಿಲ್ವಾ? ಟೀಚರ್ಸ್ ಅಂತೂ ಯಾವಾಗಲೂ ಅವೈಲೇಬಲ್ ಇರ್ತಾರ. ಅವ್ರು ಯಾವತ್ತೂ ಯಾರಿಗೂ ಏನು ನಾನು ಟೈಮ್ ಕೊಟ್ಟಿಲ್ಲ ಅನ್ನಂಗಿಲ್ಲ. ಯಾಕಂದರೆ ನಾನು CET ಎಕ್ಸಾಮ್ ಮುಗಿದ್ಮೇಲೆ, ನಂದು ಈಗ ಪ್ರೆಸೆಂಟ್ ಜಾಬಲ್ಲಿ CET ಎಕ್ಸಾಮ್ ಮುಗಿದ್ಮೇಲೆ ನಂದು ಫಿಸಿಕಲ್ ಇರುತ್ತೆ.
ಫಿಸಿಕಲಲ್ಲಿ ರನ್ನಿಂಗ್, ಹೈ ಜಂಪ್, ಲಾಂಗ್ ಜಂಪ್, ಶಾರ್ಟ್ ಪುಟ್ ಇವೆಲ್ಲವೂ ಇರುತ್ತೆ. ನಂದು ಡಿಗ್ರಿ ಆದಮೇಲೆ ಎಲ್ಲ ಬಿಟ್ಟೋಗ್ಬಿಟ್ಟಿತ್ತು, ಪ್ರಾಕ್ಟೀಸ್ ಇರಲಿಲ್ಲ ನನಗೆ. ಯಾಕಂದರೆ ಅವು ಇಕ್ವಿಪ್ಮೆಂಟ್ಸ್ ಕೂಡ ನನ್ನ ಹತ್ರ ಇರಲಿಲ್ಲ. ಸರ್ ಹತ್ರ ಬಂದು ಒಂದೇ ಮಾತು ಹೇಳಿದ್ದು, ಸರ್ ನಂದು ಈ ಥರ CET ಪಾಸ್ ಆಗಿದೆ, ನಂಗೆ ಫಿಸಿಕಲ್ ಇದೆ, ಸ್ವಲ್ಪ ನೀವು ಹೆಲ್ಪ್ ಮಾಡಬೇಕು, ಇಕ್ವಿಪ್ಮೆಂಟ್ಸ್ ಕೊಟ್ಟು ನನಗೆ ಪ್ರಾಕ್ಟೀಸ್ ಕೊಡಬೇಕು ನೀವು ಅಂತ ಹೇಳಿದ್ದು. ಅವರು ಇಲ್ಲಮ್ಮ ನನಗೆ ಇದು ವರ್ಕ್ ಪ್ರೆಷರಲ್ಲಿ ಆಗಲ್ಲ ಅನ್ನೋದಾಗ್ಲಿ, ಇಲ್ಲ ಆ ಥರ ಇಕ್ವಿಪ್ಮೆಂಟ್ ಬೇರೆಯವರಿಗೆ ಕೊಡೋ ಇದೇ ಇಲ್ಲದೆ ಇರೋದಾಗ್ಲಿ ಅವ್ರು ಏನೂ ಹೇಳಿಲ್ಲ. ಒಂದೇ ಮಾತು ಹೇಳಿರೋದು, 5 ಗಂಟೆಗೆ ನಮ್ದು ಸ್ಕೂಲ್ ಮುಗಿಯುತ್ತಮ್ಮ, ನೀನು 5 ಗಂಟೆಗೆ ಗ್ರೌಂಡಿಗೆ ಬಂದ್ಬಿಡು, 1 ಅವರ್ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ಅಂತ. 5 ಗಂಟೆಗೆ ಸ್ಕೂಲ್ ಮುಗೀತಿತ್ತು, ನಂದು ಸ್ಟಡಿದು ಮುಗೀತಿತ್ತು, 5 ಗಂಟೆಗೆ ಬರ್ತಿದ್ದೆ, 1 ಅವರ್ ಪ್ರಾಕ್ಟೀಸ್ ಮಾಡಿ ಹೋಗ್ತಿದ್ದೆ. ಅದೇ ಏನಪ್ಪ ಅಂದರೆ ನನ್ನ ಫಿಸಿಕಲಲ್ಲಿ ನಾನು ಪಾಸ್ ಆಗಿರೋದು. ಆ್ಯಂಡ್ ಅದಾದಮೇಲೆ ಒಂದು ಮೆಡಿಕಲ್ ಇರುತ್ತೆ. ಮೆಡಿಕಲ್ ಆದಮೇಲೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸೈನ್ ಮಾಡಬೇಕು, ಅಸಿಸ್ಟೆಂಟ್ ಮಾಡಿಸ್ಬೇಕು. ಗ್ರೀನಿಂಗ್ದು ನಂಗೆ ಅರ್ಥ ಆಗುತ್ತೆ ಅನ್ಕೊಂತೀನಿ. ಗ್ರೀನಿಂಗ್ ಸೈನ್ ಇರಬೇಕು ನಮ್ದಕ್ಕೆ. ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆಗ್ತೀವಿ ಅಂದರೆ ಒಬ್ಬ ಗ್ರೀನಿಂಗ್ದು ಸೈನ್ ಇರಬೇಕು, ಅದು ಮಾಡಿಸ್ಬೇಕಲ್ವಾ. ನನ್ನ ಡಾಕ್ಯುಮೆಂಟ್ಸಿಗೆಲ್ಲ ಸರ್ ಹತ್ರ ಬಂದೆ, ಹರ್ಷಾನಂದ್ ಸರ್ ಅವಾಗ ಹೆಡ್ ಮಾಸ್ಟರ್ ಇದ್ದದ್ದು. ತೊಗೊಂಡು ಬಂದೆ ಇಷ್ಟು ಬಂಡಲ್ ಪೇಪರ್ಸ್. ನಾನು ಯಾಕಂದರೆ ತುಂಬ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ರು, ಅಷ್ಟು ಬಂಡಲ್ಸ್ ಪೇಪರ್ ತಂದು ಮುಂದೆ ಇಟ್ಟೆ. ಸರ್ ಈ ಥರ ಇದೆ, ಅಸಿಸ್ಟೆಂಟ್ ಮಾಡಿ ಕೊಡಬೇಕು ನೀವು ಅಂತ. ಕೊಡಮ್ಮ ನಿನಗೆ ಮಾಡಿ ಕೊಡಲ್ಲ ಅಂತೀವಂತ. ಎಲ್ಲ ಪ್ರತಿಯೊಂದು ಕೂಡ ಮಾಡಿ ಕೊಟ್ಟರು ಸರ್. ಖುಷಿ ಆಯಿತು ನನಗೆ. ಯಾವುದನ್ನು ಯಾಕೆ ಮಾಡಬೇಕು ಅನ್ನೋದೇನು ಇರಲಿಲ್ಲ. ನನ್ನ ಸ್ಟೂಡೆಂಟು ಇಲ್ಲಿ ತನಕ ಈ ಹಂತಕ್ಕೆ ತನಕ ಬಂದಿದ್ದಾಳೆ ಅನ್ನೋದು ಹೆಮ್ಮೆ ವಿಚಾರ ಅಲ್ವಾ. ಸೊ ಹಂಗೆಲ್ಲ ಅವರು ಅವೈಲೇಬಿಲಿಟಿ ನಮಗೆ ಕೊಡ್ತಾರೆ. ನಿಮಗೆ ನೆಕ್ಸ್ಟ್ ಏನೇ ಇತ್ತಂದ್ರೂ ಅವ್ರ ಹತ್ರ ಬರೀ ಗೈಡ್ ಮಾಡ್ತಾರೆ. ಚೆನ್ನಾಗಿ ಓದಿ ಒಳ್ಳೆ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿ. ಫಸ್ಟ್ ಇರೋದು ವ್ಯಕ್ತಿತ್ವ, ಬಿಹೇವಿಯರ್ ಎಲ್ಲ. ಯಾಕಂದರೆ ಬಿಹೇವಿಯರ್ ಮೇಲೆ ಏನಂದರೆ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಅವ್ರ ಜೀವನ ನಿಂತಿರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಳ್ಳೆ ವ್ಯಕ್ತಿತ್ವನ ರೂಪಿಸ್ಕೊಳ್ಳಿ, ಒಳ್ಳೆ ದಾರಿಯಲ್ಲಿ ಸಾಗಿ. ನೀವು ಏನೇ ಮಾಡಿರಿ, ಅದು ನೆಗೆಟಿವ್ ಆರ್ ಪಾಸಿಟಿವ್ ಏನೇ ಮಾಡಿದ್ರು ಇಂಪ್ಯಾಕ್ಟ್ ಆಗೋದು ನಿಮ್ಮ ಫ್ಯಾಮಿಲಿ ಮೇಲೆ ಅನ್ನೋದ್ರ ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನೀವು ಪಾಸಿಟಿವ್ ಆಗಿ ಅಚೀವ್ ಮಾಡಿದರೆ ನಿಮ್ಮ ಫ್ಯಾಮಿಲಿನೇ ಇರುತ್ತೆ, ನೆಗೆಟಿವ್ ಆಗಿ ಏನಾದರೂ ಮಾಡಿದ್ರು ಅದು ನಿಮ್ಮ ಫ್ಯಾಮಿಲಿನೇ ಅಲ್ವಾ ಸಫರ್ ಆಗೋದು. ಸೊ ಅಂಥದಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ಬೇಡಿ. ಯಾವುದನ್ನೇ ಇದ್ರೆ ಸ್ವಲ್ಪ ಬರುತ್ತೆ, ಈ ಏನಂತಾರದು, ಈ ಏಜು ಹಾಗೆ ನಾವು ದಾಟಿ ಬಂದಿದ್ದೀವಿ. ಆಕರ್ಷಣೆ ಸಹಜ, ಯಾರಿಗಿರಲ್ಲ ಹೇಳಿ, ಆಕರ್ಷಣೆ ಎಲ್ಲದರಲ್ಲಿ ಇರುತ್ತೆ. ಬಟ್ ಏನಂದರೆ ಅದನ್ನು ಹೋಲ್ಡ್ ಮಾಡಿ ಅದ್ರ ಕಡೆ ನಾವು ಹೋಗ್ಲಾರ್ದಂಗೆ ತಡ್ಕೊಳ್ಳೋದು ಕೂಡ ನಮ್ಮ ಹತ್ರನೇ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ನೀವು ಒಳ್ಳೆ ಸ್ಟ್ಯಾಂಡರ್ಡಿಗೆ ಬರ್ರಿ. ಒಳ್ಳೆ ಸ್ಟ್ಯಾಂಡರ್ಡಿಗೆ ಬಂದಮೇಲೆ ಫ್ಯೂಚರ್ ಬಂದೇ ಬರುತ್ತಲ್ವಾ, ಅವಾಗ ಆ್ಯಸ್ ಯೂಶುವಲ್ ಮದುವೆ ಅವೆಲ್ಲ ಕಾಮನ್. ಯಾವಾಗ ನಿಮ್ಮ ಏನದು ಫ್ಯೂಚರ್ ಸೆಟಲ್ ಆಗಿ ಒಂದು ಸ್ಟ್ಯಾಂಡರ್ಡಿಗೆ ಬರ್ತೀರಲ್ವ, ನೀವು ಬೇರೆಯವ್ರಿಗೆ ಆಪ್ಷನ್ ಆಗಬೇಡಿ, ನೀವು ಆಪ್ಷನನ್ನು ಹುಡುಕೋರಂಥರಾಗಿ. ಯಾವತ್ತು ನೀವು ಇನ್ನೊಬ್ರಿಗೆ ಆಯ್ಕೆ ಮಾತ್ರ ಆಗಕ್ಕೆ ಹೋಗ್ಬೇಡ್ರಿ. ನೀವು ಯಾವಾಗಲೂ ಆಯ್ಕೆ ಮಾಡುವಂಥರಾಗಿ, ನನ್ನ ಫ್ಯೂಚರ್ ಪಾರ್ಟ್ನರ್ ಹಿಂಗೆ ಇರಬೇಕು, ನಾನು ಹೆಂಗಿದ್ದೀನಿ, ನನ್ನ ಸ್ಟೇಟಸ್ ಏನಿದೆ ಅವನು ಕೂಡ ಹಾಗೆ ಇರಬೇಕು. ಬೀಯಿಂಗ್ ಎ ಗೌರ್ಮೆಂಟ್ ಎಂಪ್ಲಾಯ್, ನೀವು ಗೌರ್ಮೆಂಟ್ ಎಂಪ್ಲಾಯ್ನೇ ಮದುವೆ ಆಗ್ತೀರಾ. ಬೀಯಿಂಗ್ ಏನೂ ಇಲ್ಲ, ಮನೇಲಿ ಇರ್ತೀಯಾ, ಮತ್ತು ಅವು ಎಂಥವ್ರಾದರೂ ಸಿಗ್ತಾನೆ ಅಲ್ವಾ. ಯಾವ್ದು ಪ್ರೈವೇಟ್ ಆಗಿರ್ಬೋದು, ಯಾವುದೇ ಒಂದು ಎಲ್ಲ ಒಂದು ಆಫೀಸಲ್ಲಿ ಕೆಲಸ ಮಾಡೋರಂದ್ರೆ ಸಿಗ್ತಾರೆ. ಸೊ ಹಾಗಾಗಿ ಫಸ್ಟ್ ನಿಮ್ಮ ಸ್ಟೇಟಸ್ನ ನೀವು ಏನಂದರೆ ಅಪ್ಗ್ರೇಡ್ ಮಾಡ್ಕೋಬೇಕಂತ ಕೇಳ್ಕೊತೀನಿ. ಆ್ಯಂಡ್ ಮೋರ್ ಎವರ್ ಏನಪ್ಪ ಅಂದರೆ, ಏನೇ ಮಾಡಿ ಒಂದು ಕೆಲಸ ಏನಪ್ಪ ಅಂದರೆ, ನಿಮ್ಮ ಶಿಕ್ಷಕರಾಗಿರ್ಬೋದು, ನಿಮ್ಮ ಪೇರೆಂಟ್ಸು ತಲೆ ಎತ್ತುವಂಥ ಕೆಲಸ ಮಾತ್ರ ಮಾಡಿ, ತಲೆ ತಗ್ಗಿಸುವಂಥ ಕೆಲಸ ಮಾತ್ರ ಎಂದಿಗೂ ಮಾಡೋಕ್ಕೆ ಹೋಗ್ಬೋದು ಹೇಳಿದ್ದೀನಿ. ಯಾಕಂದರೆ ನಮ್ಮಲ್ಲಿ ಈಗ ನಾನು ಕಾರಾಗೃಹ ಇಲಾಖೆಯಲ್ಲಿ ವರ್ಕ್ ಮಾಡೋದು, ಏನಂದರೆ ಪ್ರಿಸನ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಪ್ರಿಸನ್ ಡಿಪಾರ್ಟ್ಮೆಂಟ್ ತುಂಬ ಜನ ಕ್ರಿಮಿನಲ್ಸ್ ಇದ್ದಾರೆ ಒಳಗಡೆ, ತುಂಬ ಜನ. ಅದು ಮೀನ್ಸ್ ಮರ್ಡರ್ ಮಾಡಿರ್ಬೋದಾಗಿರ್ಬೋದು, ಏನಾದರೂ ಕಳ್ತನ ಮಾಡಿರೋದು, ದರೋಡೆ ಮಾಡಿದ್ದು, ಇವರೆಲ್ಲ ಬಂದಿದ್ದಾರೆ. ಅದು ಒಂದು ಕ್ಯಾಟಗರಿ. ಆದರೆ ಇನ್ನೊಂದು ಪೋಕ್ಸೋ ಅಂತ ಬರುತ್ತೆ, ನಿಮಗೆ ಗೊತ್ತಿರ್ಬೋದು. ಪೋಕ್ಸೋ ಅಂಡರ್ 18 ಬಿಲೋ ಇರ್ತಾರಲ್ಲ ಮಕ್ಕಳು, ಅವ್ರದ್ದು ಪೋಕ್ಸೋ ಅಂತೇಳಿ ಕಾಯ್ದೆ ಮಾಡಿದ್ರು. ತುಂಬ ಎಷ್ಟು ಯಂಗ್ಸ್ಟರ್ಸ್ ಇದ್ದಾರೆ ಅಂದರೆ ಜೈಲಲ್ಲಿ ಎಲ್ಲ ಬಿಲೋ 20 ಇರೋರು, ಬಿಲೋ 20 ಎಲ್ಲ ಬಿಲೋ 20 ಇಲ್ಲೇ ಇದ್ದರೆ ಅವ್ರ ಜೀವನ ಏನು, ಹೊರಗಡೆ ಫ್ಯೂಚರ್ ಏನು, ಅವ್ರ ತಂದೆ ತಾಯಿ ಏನು. ಯಾಕಂದರೆ ಈಗ ಒಂದು ಪೋಕ್ಸೋ ಕೇಸ್ ಒಳಗಡೆ ಬಂತಂತ ತಿಳ್ಕೊಳ್ಳಿ, ಇದು ಹುಡುಗ ಹುಡುಗಿದು, ಹುಡುಗಿನೂ ಅಂಡರ್ 18 ಏಜ್ ಇತ್ತಂದರೆ, ಹುಡುಗ 21 ಅಂಡರ್ ಇತ್ತಂದರೆ ಅದು ಪೋಕ್ಸೋ ಕೇಸ್ ಅಂತ ಮಾಡ್ತಾರೆ. ಇಬ್ಬರು ಒಳಗಡೆ ಇದ್ರೆ ಪೇರೆಂಟ್ಸ್ ಏನು ಮಾಡಬೇಕು, ಹೊರಗಡೆ ಇವ್ರ ಮೇಲೆ ಅವ್ರ ಜೀವನ ಸಾಗಿಸ್ತಿರ್ತಾರೆ ಅಂದಮೇಲೆ ಇವರೇ ಒಳಗಡೆ ಇದ್ರೆ ಏನು ಮಾಡ್ತಾರೆ. ಒಂದೊಂದು ಕೇಸ್ ಮುಗಿಲಿಕ್ಕೆ ಸುಮಾರು 2 ರಿಂದ 3 ವರ್ಷ ತಗೊಳುತ್ತೆ. 2 ರಿಂದ 3 ವರ್ಷ ಒಂದು ಕೇಸ್ ಮುಗಿಲಿಕ್ಕೆ. ಅವ್ರು 3 ವರ್ಷ ಜೈಲಲ್ಲೇ ಇರಬೇಕು, ಏನು ಮಾಡೋಂಗಿಲ್ಲ. ಜೈಲಲ್ಲಿ ಊಟ ಮಾಡೋದು, ನಿದ್ದೆ ಮಾಡೋದು ಅಷ್ಟೇ, ಏನಿಲ್ಲ. ಪೇರೆಂಟ್ಸ್ ಬರ್ತಾರೆ ವೀಕ್ಲಿ ಒನ್ಸು, ಏನು ಬೇಕೋ ಅವ್ರಿಗೆ ಫ್ರೂಟ್ಸು ಇದನ್ನು ಕೊಡ್ತಾರೆ, ಮುಗಿದೋಯ್ತು. ಯಾಕಂದ್ರೆ ಅವ್ರು ಒಳಗಡೆ ಹಾಕಿರೋ ಕಾರಣ ಅಂದರೆ, ಹುಡುಗಿಯರು ಏನು ಮಾಡಿರ್ತಾರೆ, ಹುಡುಗಿಯರ ಮನೆಯವರು ಕೇಸ್ ಹಾಕಿರ್ತಾರೆ ಅವ್ರಿಗೆ. ನಮ್ಮ ಹುಡುಗಿನ ಈ ಥರ ತಲೆ ಕೆಡಿಸ್ಬಿಟ್ಟು ಕರ್ಕೊಂಡು ಹೋಗಿದ್ದಾನೆ ಇವನು ಅಂತ ಹೇಳ್ಬಿಟ್ಟು ಹುಡುಗಿಯ ಮನೆ ಕೇಸ್ ಹಾಕಿರ್ತಾರೆ. ಬಟ್ ಇಲ್ಲಿ ಹುಡುಗ ಹುಡುಗಿ ಇಬ್ಬರದು ತಪ್ಪಿರುತ್ತೆ. ಹುಡುಗಂಗೆ ಮಾತ್ರ ತಪ್ಪಿರಂಗಿಲ್ಲ, ಇಬ್ಬರದು ತಪ್ಪಿರುತ್ತೆ.
ಇಬ್ರದು ಕೈ ಜೋಡಿದಾಗನೇ ಅದು ತಪ್ಪಾಗಿರೋದಕ್ಕೆ ಸಾಧ್ಯ ಅಲ್ವಾ? ಹುಡುಗಿ ಏನ್ ಮಾಡಿರ್ತಾ ಹೊರಗಡೆ ಇರ್ತಾಳೆ, ಆರಾಮಾಗಿ ಇದ್ದಾಳೆ ಆಕಿ ಹೊರಗಡೆ, ಬಟ್ ಹುಡುಗ ಸಫರ್ ಆಗ್ತಿರೋದು, ಫ್ಯಾಮಿಲಿ ಏನಾಗಿದೆ ಸಫರ್ ಆಗ್ತಾ ಇರೋದು. ಸೊ ಹಂಗಾಗಿ ಅಂಥವಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ. ಆದಷ್ಟು ನಿಮ್ಮ ಲೈಫನ್ನ ಒಳ್ಳೆ ಹೆಲ್ದಿಯಾಗಿ ತಗೊಂಡು ಹೋಗ್ಲಿಕ್ಕೆ ನೀವು ಏನೇನು ಬೇಕು ಅದನ್ನ ಮಾಡ್ಕೊಳ್ಳಿ. ಮುಂದೊಂದು ದಿನ ನೀವೆಲ್ಲ ಏನು ಕೂತಿದ್ದೀರಲ್ಲ, ನೆಕ್ಸ್ಟ್ ನಿಮಗೆ ಗೆಸ್ಟ್ ಆಗಿ ಕರೀಲಿಕ್ಕೆ ಏನು ಮಾಡಬೇಕು ಅದಕ್ಕೆಲ್ಲ ನೀವು ತಯಾರಿ ಮಾಡ್ಕೊತೀರಂತ ಅನಿಸುತ್ತೆ. ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಧನ್ಯವಾದಗಳು. ಅದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆದಿದ್ದು ತುಂಬ ಖುಷಿ ವಿಚಾರ. ಸೊ ಹಾಗಾಗಿ ಎಲ್ಲ ನನ್ನ ನೆಚ್ಚಿನ ಶಿಕ್ಷಕರೊಂದಕ್ಕೂ ನಾನು ಆಭಾರಿಯಾಗಿದ್ದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಖುಷಿ ಆಗ್ತಿದೆ, ಹಾಗೆ ಸ್ವಲ್ಪ ಭಯನೂ ಆಗ್ತಿದೆ. ಯಾಕಂದ್ರೆ ನಾನು ಕಲಿಬೇಕಾದಂತ ಇದ್ದಂತ ಸರ್ಸ್ ನಮ್ಮ ಸ್ಟೇಜ್ ಮುಂದೆ ಕುತ್ಕೊಂಡಿದ್ದಾರೆ, ಅವ್ರ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ನಂಗೆ ಖುಷಿ ಆಗ್ತಿದೆ. ಅದ್ರ ಜೊತೆಗೆ ಲಿಟಲ್ ಬಿಟ್ ಸ್ವಲ್ಪ ಭಯ. ಯಾಕಂದ್ರೆ ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂದ್ರೂ ನನಗೆ ಅನಿಸ್ತಾ ಇಲ್ಲ ಆಸ್ ಅ ಟೀಚರ್ ಆಗಿ ಒಂದು ಪ್ರೊಫೆಷ್ನಲಿ ಇಲ್ಲಿ ಬಂದು ಮಾತಾಡ್ತಿದ್ದೀನಿ ಅಂತ. ನಂಗೆ ಇವಾಗ ಹಂಗೆ ಫೀಲ್ ಆಗ್ತಿದೆ. ನಾನು 8ನೇ ಕ್ಲಾಸು 9ನೇ ಕ್ಲಾಸು ಇದ್ದಾಗ ಚೈತ್ರ ಅಂತಾನೆ ಫೀಲ್ ಆಗ್ತಿದೆ. ಇವೊಂದು ನಮ್ಮ ಸರ್ಸ್ ಅವರು ನಮ್ಮನ್ನ ಅದೇ ಥರನೇ ಟ್ರೀಟ್ ಮಾಡ್ತಾರೆ. ಇವಾಗೂ ಅದೇ ಪುಟ್ಟ ಮಕ್ಳ ಥರನೇ ನೋಡ್ತಾರೆ, ಅದೇ ಥರನೇ ಮಾತಾಡಿಸ್ತಾರೆ. ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ. ಸೊ ನಾನು 2008ರಲ್ಲಿ 8ರಿಂದ 10 ಆ ಬ್ಯಾಚ್ ವಿದ್ಯಾರ್ಥಿ ಆಗಿದ್ದೋಳು. ಸೊ ನಾನು 1 to 7 ಬೇರೆ ಕಡೆ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲೇ, ನಾರ್ಮಲ್ ಗೌರ್ಮೆಂಟ್ ಸ್ಕೂಲಲ್ಲೇ ಬೇರೆ ಏರಿಯಾದಿಂದ ಬಂದಂಥ ಹುಡುಗಿ. ಸೊ ಆಗ ಆ ಸ್ಕೂಲಿಂದ ನಾನು ಒಬ್ಬಳೇ ಬಂದಿದ್ದೆ ಈ ಸ್ಕೂಲ್ಗೆ. ಯೂಶ್ವಲಿ ಗೊತ್ತಲ್ಲ, ಫ್ರೆಂಡ್ಸ್ ಒಂದು ಇಬ್ಬಿಬ್ರು ಮೂರು ಬ್ಯಾಚ್ ಮಾಡಿಕೊಂಡು ಒಂದೇ ಕಡೆ ಸೇರೋದು. ಸೊ ನಾನು ಒಬ್ಬಳೇ ಬಂದಿದ್ದೆ. ಸೊ ಇದು ಹೊಸದಾಗಿತ್ತು ನನಗೆ. ಅಂದರೆ ನನ್ನ ಅಕ್ಕ ಇದ್ಲು, ನನ್ನ ಸೀನಿಯರ್ ಇದ್ಲು, ಅವಳು 9th ಇದ್ದ, ನಾನು 8th ಇದ್ದೆ, ಆ ರೀತಿ ಬಂದವಳು. ಬಟ್ ಸ್ಟಿಲ್ ಬ್ಯಾಚ್ ಮೇಟ್ಸ್ ಅಂತ ಬಂದಾಗ ಒಬ್ರು ಯಾರಾದರೂ ಇರ್ಬೇಕು ಅನ್ನೋದು ಮನಸ್ಸಲ್ಲಿ ಇರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಬಂದಾಗ ಡೆಫಿನೆಟ್ಲಿ ನನಗೂ ಭಾಳ ಭಯ ಇತ್ತು. ಸೊ ಆ ಭಯ 1 ವರ್ಷದಲ್ಲೇ ಹೋಯಿತು. ಯಾಕಂದರೆ ಇಲ್ಲಿರೋ ಸರ್ಸ್ ಎಲ್ಲರೂ ನಮ್ಮನ್ನ ಅದೇ ಥರ ಸಣ್ಣ ಮಕ್ಳ ಥರನೇ ಟ್ರೀಟ್ ಮಾಡೋರು. ಸೊ ಚೆನ್ನಾಗಿ ಮಾತಾಡ್ಸೋರು. ಇವಾಗಲೂ ನೆನಪಿದೆ ನನಗೆ. ಈಗ ಇದೆಲ್ಲ ಫಂಕ್ಷನ್ ಹಾಲ್ ಆಗಿದೆ, ನಾವಿದ್ದಾಗ ಇಲ್ಲೆಲ್ಲ ಸೈಕಲ್ ಬಿಡ್ತಿದ್ವಿ, ಹಿಂದೆ ಮುಂದೆ ಸೈಕಲ್ ಬಿಡ್ತಿದ್ವಿ, ಹಿಂದೆನೂ ಬಿಡ್ತಿದ್ವಿ. ಈ ರೂಮ್ಸ್ ಎಲ್ಲ ನೋಡಿದ್ರೆ ಅದೇ ನೆನಪಾಗುತ್ತೆ. ಕೆಳಗಡೆ ಎಲ್ಲ ನಮಗೆ 8th ಕ್ಲಾಸಸ್ ನಡೀತಾ ಇತ್ತು, 9th, ಮೇಲ್ಗಡೆ 10ನೇ ಕ್ಲಾಸ್ ನಡೀತಾ ಇತ್ತು. ಮೇಲೆ ಹೋಗ್ತೀವಿ ಅಂದ್ರೆ ಅದೇನೋ ಖುಷಿ, ನಾವು ಸೀನಿಯರ್ಸ್ ಈ ಸ್ಕೂಲ್ಗೆ ಅನ್ನೋದು. ಯಾಕಂದರೆ ಮೇಲ್ ಕ್ಲಾಸ್ ಅಂದರೆ ಅಷ್ಟೊಂದು ಸ್ಪೆಷಲ್ ಅದು. ಇವಾಗೂ ಏನೂ ಚೇಂಜ್ ಆಗಿಲ್ಲ ಕ್ಯಾಂಪಸ್ಸು. ಇದೇ 1 ವಾರದ ಹಿಂದೆ ನಾನು ಇಲ್ಲೇ ಬಂದಿದ್ದೆ, ಪ್ರತಿಭಾ ಕಾರಂಜಿ ಫಂಕ್ಷನ್ ಮಾಡಿದ್ರಲ್ಲ, ಇದೇ ಸ್ಕೂಲಲ್ಲೇ ಆಗಿತ್ತು. ಸೊ ನಾನು ಈಗೆಲ್ಲ ವರ್ಕ್ ಮಾಡ್ತಿದ್ದೀನಿ, ಅಲ್ಲಿಂದ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೆ ಆ್ಯಸ್ ಅ ಟೀಚರ್ ಆಗಿ. ಅವ್ರ ಎಸ್ಕಾರ್ಟ್ ಆಗಿ ಬಂದಿದ್ದೆ ನಾನಿಲ್ಲಿ. ನನ್ನ ಜೊತೆಗೆ ನನ್ನ ಕಲೀಗ್ಸು ಬಂದಿದ್ರು ಇಲ್ಲಿ ಮಕ್ಕಳ ಜೊತೆಗೆ. ಸೊ ನಾನು ಎಷ್ಟು ಎಕ್ಸೈಟೆಡ್ ಆಗಿ ಹೇಳ್ತಿದ್ದೆ ಅಂದರೆ, ಇಲ್ಲಿ ನೋಡಿ ಇದು ನನ್ನ ಕ್ಲಾಸ್, ಇಲ್ಲಿ ಅಲ್ಲಿ ಕೊಡ್ತಿದ್ವಿ. ಅವರಂದ್ರು ಸ್ವಲ್ಪ ರಿಲ್ಯಾಕ್ಸ್, ನಿಮ್ಮ ಸ್ಕೂಲೇ, ಅಷ್ಟೊಂದು ಎಕ್ಸೈಟೆಡ್ ಆಗಬೇಡ ಅಂತಿದ್ರು. ಅಂದರೆ ಅಷ್ಟೊಂದು ಫೀಲ್ ಆಗೋದು ನನಗೆ. ಸೊ ಇಲ್ಲಿಗೆ ಬಂದು ಮತ್ತೆ ನಾವು ಇಲ್ಲಿ ಮಾತಾಡ್ತಿರೋದು ಇಟ್ಸ್ ಅ ಮೆಮೊರಿಯಬಲ್ ಡೇ ನನಗೆ. ನನ್ನ ಸ್ನೇಹಿತೆ ಜೊತೆಗೆ ಸ್ಟೇಜ್ನ ಹಂಚ್ಕೋತಿರೋದು ಇನ್ನೂ ತುಂಬ ಖುಷಿಯಾದ ವಿಚಾರ. ಸೊ ಇಲ್ಲಿ ನೀವು ವಿದ್ಯಾರ್ಥಿಗಳಾಗಿ ಕೂತಿದ್ದೀರಾ, ಇದೇ ರೀತಿ ವಿದ್ಯಾರ್ಥಿಗೆ ಕೂತು ಇದೇ ರೀತಿ ಫಂಕ್ಷನ್ನ ಎಂಜಾಯ್ ಮಾಡಿದಂಥ ವಿದ್ಯಾರ್ಥಿಗಳು ನಾವು ಆಗಿದ್ವಿ. ಇಲ್ಲಿ 8ರಿಂದ 10ನೇ ಕ್ಲಾಸ್ ಮಕ್ಕಳು, ನಾನು ಈಗ ಪ್ರೆಸೆಂಟ್ ಪಾಠ ಮಾಡ್ತಿರೋದು 6ರಿಂದ 7, 8 ಕ್ಲಾಸ್ ವಿದ್ಯಾರ್ಥಿಗಳಿಗೆ. 2 ಸ್ಟೇಜ್ನ ನಾನು ಅಬ್ಸರ್ವ್ ಮಾಡ್ತೀನಿ. 7th ಅಲ್ಲಿರೋ ಮಕ್ಕಳು 8th ಅಲ್ಲಿನೇ ಬಂದ ತಕ್ಷಣ ಡಿಫ್ರೆಂಟ್ ಆಗ್ತಾರೆ. 7th ವರೆಗೂ ಸ್ವಲ್ಪ ಚೈಲ್ಡಿಸ್ ಇರುತ್ತೆ. 8ನೇ ಕ್ಲಾಸಿಗೆ ಬಂದ ತಕ್ಷಣ ಸ್ವಲ್ಪ ಮೆಚ್ಯೂರ್ಡ್ ಫೀಲ್ ಮಾಡ್ತಾರೆ. ಸೊ ಅಂದರೆ 1ರಿಂದ 7th ವರೆಗೂ ನಿಮ್ಮ ಕರಿಯರ್ ಏನು ಚೂಸ್ ಮಾಡ್ಕೋಬೇಕು ಅಷ್ಟೊಂದು ಐಡಿಯಾ ಬಂದಿರಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಯಾವುದು 1ನೇ ಕ್ಲಾಸಲ್ಲಿರೋ ಹುಡುಗನ ಹ್ಯಾಪಿ ಬರ್ಡೇ ಅಂತ ಮಾಡ್ತೀವಲ್ವಾ, ಬರ್ಡೇ ಬಂದಾಗ ಬಂದು ನಿಂತು ನೀನೇನಾಗ್ತೀಯ ಅಂದರೆ ಈ ವರ್ಷ ಒಂದು ಹೇಳ್ತಾನೆ, ಮುಂದೆ ವರ್ಷ ಒಂದು ಹೇಳ್ತಾನೆ. ಅಂದರೆ ಅದು ಚೈಲ್ಡ್ ಹಂಗೆ ಯಾರನ್ನ ನೋಡಿ ಹೇಳ್ತಾರ, ನಾನು ಇವತ್ತು ಪೊಲೀಸ್ ಆಗ್ಬೇಕಂತಾನೆ, ನೆಕ್ಸ್ಟ್ ವರ್ಷ ಇಲ್ಲ ನಾನು ಡಾಕ್ಟರ್ ಆಗ್ಬೇಕಂತ. ಬಟ್ ಅದೇ ನೀವು 8ನೇ ಕ್ಲಾಸು 9ನೇ ಕ್ಲಾಸಿಗೆ ಬಂದಾಗ ಐ ಥಿಂಕ್ ನಿಮಗೆ ಏನಾಗಬೇಕು, ನಿಮ್ಮ ಗೋಲ್ ಏನು, ನೀವೇನು ಆಗ್ಬೇಕಂತ ಅನ್ಕೋತಿದ್ದೀರಾ ಅದು ನಿಮ್ಮ ಮನಸ್ಸಲ್ಲಿ ಸಣ್ಣದಾಗಿ ಮೂಡ್ತಾ ಬರ್ತಿರುತ್ತೆ. ಇದು ಒಪ್ಕೋತೀರಾ ಅನ್ಕೋತೀನಿ ಎಷ್ಟೊಂದು ಜನ ಇಲ್ಲಿ. ಏನಾಗಬೇಕು, ನೀವು ಏನು ಕರಿಯರ್ ಚೂಸ್ ಮಾಡಬೇಕು ಅಂತ ನಿಮಗೆ ಗೋಲ್ ಸೆಟ್ ಆಗೋದೇ ಎಲ್ಲಿ ಹೈಸ್ಕೂಲಲ್ಲಿ. ಸೊ ಅದೇ ರೀತಿ ಇಲ್ಲಿ ಕೂಡ ನಾನು ಟೀಚರ್ ಆಗ್ತೀನಿ ಅಂತ ಅಂದ್ಕೊಂಡೇ ನಿದ್ದಿದ್ದಿಲ್ಲ. ಬಟ್ ಎಂಡಲ್ಲಿ ನನಗೆ ಇಂಟ್ರೆಸ್ಟ್ ಇತ್ತು, ಇದೇ ಪ್ರೊಫೆಷನ್ನೇ ನಾನು ಚೂಸ್ ಮಾಡಬೇಕು, ನನಗಿದು ಸೂಟ್ ಆಗುತ್ತೆ ಅಂತ ನನಗೆ ಇಂಟ್ರೆಸ್ಟ್ ಇತ್ತು. ಯಾಕಂದರೆ ನನ್ನ ಫ್ರೆಂಡ್ ಹೇಳಿದ್ಲು, ಅವಳಿಗೆ ಮ್ಯಾಥ್ಸ್ ಇಂಟ್ರೆಸ್ಟ್ ಇದ್ದಿಲ್ಲ, ನನಗೆ ಮ್ಯಾಥ್ಸ್ ಇಂಟ್ರೆಸ್ಟ್ ಇತ್ತು. ನನ್ನ ಕೈಲೇನೋ ಬೈಸ್ಕೊಂಡು ಕಲ್ತಿದ್ದಾಳೆ ಅವಳು, ಸ್ವಲ್ಪ ಹೇಳ್ಕೊಡ್ತಿದ್ದೆ ಅವಳಿಗೂ. ಸೊ ಅವಾಗ ಅನ್ಸೋದು, ಅವಳು ಅಂತಿದ್ದು ನಿಂಗೆ ಸೂಟ್ ಆಗುತ್ತೆ ನೋಡಿ, ಈ ಪ್ರೊಫೆಷನ್ ಸೂಟ್ ಆಗುತ್ತೆ ನಿನಗೆ ಅಂತಿದ್ಲ. ಅವಳು ಹೆಂಗಿದ್ಲು ಅಂದರೆ
ಅವಳು ಆ್ಯಕ್ಟಿವ್ ಆಗಿದ್ಲು, ಎಲ್ಲ ಅಂದರೆ ಸ್ಪೋರ್ಟ್ಸಲ್ಲಿ ಇದ್ಲು, ಎಲ್ಲದರಲ್ಲಿ ಇದ್ಲು. ಹಾಗಾಗಿ ಅವಳು ಚೂಸ್ ಮಾಡಿರೋ ಪ್ರೊಫೆಷನ್ನು ಅವಳಿಗೆ ಪರ್ಫೆಕ್ಟಾಗಿ ಸೂಟ್ ಆಗಿದೆ. ಸೊ ನೀವು ಕೂಡ ನಿಮ್ಮದೇ ಆದ ಗೋಲ್ನ ಸೆಟ್ ಮಾಡ್ಕೊಳ್ಳಿ. ಅದನ್ನು ಅಚೀವ್ ಮಾಡೋದಕ್ಕೆ ಇದು ನಿಮ್ಗೆ ಒಳ್ಳೆ ಪ್ಲ್ಯಾಟ್ಫಾರ್ಮು. ಅದಾದಮೇಲೆ ಇಲ್ಲಿರೋಂಥ ನಮ್ಮ ಸರ್ಸು ಹೇಳ್ಕೊಳಕ್ಕೆ ನಂಗೆ ಖುಷಿ ಆಗುತ್ತೆ, ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಹೇಳ್ಕೊತೋದ್ರೆ. ಸೊ ಗಣಿತದಲ್ಲಿ ನಾನು ಚೆನ್ನಾಗಿದ್ದೆ, ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಏನೋ ಒಂದು ಅಚೀವ್ ಮಾಡ್ತಾರ ಫೀಲು. ಹಿಂದಿ ಇದ್ದ ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಆಗ್ತಿದ್ದೆ ಅಂತೇಳಿ ಬೋರ್ಡ್ ಮೇಲೆ ಕರೀತಿದ್ರು ಆನ್ಸರ್ಸ್ ಬರೆಸ್ಲಿಕ್ಕೆ. ಏನೋ ಒಂದು ಶಾಸನ ಬರಿತಿದ್ದೀನಿ ಅನ್ನೋ ಥರ ಫೀಲ್ ಆಗೋದು ಬೋರ್ಡ್ ಮೇಲೆ ಹೋದರೆ. ಆ್ಯಂಡ್ ಸೈನ್ಸ್ ಹರ್ಷಾನ್ ಸರ್ ಕ್ಲಾಸ್ ತಗೋತಿದ್ರು. ಆ್ಯಂಡ್ ಡೆಫಿನೆಟ್ಲಿ ಹೇಳಬೇಕು, ಆ ದಿನಗಳೆಲ್ಲ ನೆನೆಸ್ಕೊಂಡ್ರೆ ಇವಾಗೂ ನಮಗೆ ಭಾಳ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋರು. ಹರ್ಷಾನ್ ಸರ್ ಬಗ್ಗೆ ಅಂದರೆ ಅವ್ರು ಹಿಂದಿನ ದಿನ ಪಾಠ ಮಾಡಿದರೆ ಊಟ ಆದಮೇಲೆ ಅವ್ರ ಕ್ಲಾಸ್ ಇದ್ದರೆ ಬುಕ್ ಹಿಡಿತಿದ್ವಿ ನಾವು. ಯಾವ ಮಧ್ಯದಲ್ಲಿ ಏನು ಕೇಳ್ತಾರೋ ಗೊತ್ತಿಲ್ಲ ಕ್ವಶನ್ಸ್. ಸೊ ಅದೊಂಥರ ಮಜಾ ಇರ್ತಿತ್ತು, ಯಾರು ಕೇಳ್ತಾರೆ, ಯಾರು ಆನ್ಸರ್ ಮಾಡ್ತಾರೆ, ಯಾರು ಆನ್ಸರ್ ಮಾಡಲ್ಲ. ಅಲ್ಲೇ ನಮ್ದು ಆಲ್ಮೋಸ್ಟ್ ಎಲ್ಲ ಏನು ರಿವಿಸನ್ ಆಗೋಗ್ಬಿಡೋದು ಆ ರೀತಿ. ಸೊ ಕನ್ನಡ ಸರ್ ರವಿ ಸರ್ ಅಂತ ಇದ್ರು, ಅಣ್ಣಿಗೇರಿ ಸರ್, ಎಲ್ಲರೂ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ನನಗೆ ಮ್ಯಾಥ್ಸ್ ಇಂಟ್ರೆಸ್ಟ್ ಇರೋದ್ರಿಂದ ಶ್ರೀಧರ್ ಸರ್ ಜೊತೆಗೆ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸನ್ನು ಕೇಳೋದಾಗಲಿ, ಎಕ್ಸ್ಪ್ಲನೇಷನ್ ಕೇಳೋದಾಗಲಿ ಮಾಡ್ತಿದ್ದೆ. ನದಾಫ್ ಸರ್, ಇಂಗ್ಲೀಷ್ ಸರ್, ಸ್ವಲ್ಪ ಅವಾಗ ಇಂಗ್ಲೀಷ್ ಅಂದರೆ ಸ್ವಲ್ಪ ಭಯ ಇತ್ತು. ಆದರೆ ಅವ್ರ ಜೊತೆಗೆ ಸಬ್ಜೆಕ್ಟೇ ಸಪ್ರೇಟ್, ಅವ್ರ ಜೊತೆ ಸಪ್ರೇಟಾಗಿ ಮಾತಾಡುವಾಗ ಆ ಥರ ಫೀಲೇ ಆಗ್ತಿದ್ದಿಲ್ಲ ನಮ್ಗೆ, ಯಾರೋ ಇಂಗ್ಲೀಷ್ ಸರ್ ಜೊತೆನೇ ಮಾತಾಡ್ತಿದ್ದೀನಿ ಅಂತ. ಸೊ ತುಂಬ ಚೆನ್ನಾಗೇ ಮಾತಾಡ್ಸೋರು. ಐ ಥಿಂಕ್ ಆ ಎಲ್ಲ ಫೀಲ್ನ ಇವಾಗೂ ನೀವು ಫೀಲ್ ಮಾಡ್ತಿದ್ದೀರಾ, ನೀವು ಅನುಭವಿಸ್ತಿದ್ದೀರಾ ಅಂತ ಅನ್ಕೋತೀನಿ. ಸೊ ದೀಪಾ ಮೇಡಮ್ ನಾವಿದ್ದಾಗ ಐ ಥಿಂಕ್ ಇದ್ದಿದ್ದಿಲ್ಲ, ನಾವು ಔಟ್ಕಮ್ ಬ್ಯಾಚ್ ಆಗಿದ್ವಿ, ಅವಾಗ ಅವ್ರು ಇನ್ನಾದರು. ಅದಾದ್ಮೇಲೂ ಯಾವಾಗಾದ್ರೂ ಬಂದಾಗ ಮಾತಾಡ್ಸಿ